ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಏನ್ ಗೊತ್ತಾ, ಇದು ವಿಡಿಯೋಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗೋ ವಿಷಯ ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಕೇಳಿದ್ದು ಗೈಸ್, ಯಾವಾಗ ನಿಮ್ದು ಪಾರ್ಟ್ 2 ವಿಡಿಯೋ ಮಾಡ್ತೀರಾ? ಪಾರ್ಟ್ 1 ಆಯ್ತು, ಪಾರ್ಟ್ 2 ಯಾಕೆ ವಿನ ಮಾಡಿಲ್ಲ? ಏನು ಎಡಿಟ್ ಮಾಡಿಲ್ವಾ? ಪೋಸ್ಟ್ ಮಾಡಲ್ವಾ? ಯೂಟ್ಯೂಬ್ ಚಾನಲ್ ನೀವು ಮಾಡ್ತಾ ಇಲ್ವಾ? ಏನಕ್ಕೆ ಸ್ಟಾಪ್ ಮಾಡಿದೆ ಅಂತ ತುಂಬಾ ಜನ ಕೇಳಿದ್ರು. ಸೊ ಏನಕ್ಕಪ್ಪ ರೀಸನ್ ಅಂದ್ರೆ ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ಬಟ್ ವಿಡಿಯೋಸ್ ಮಾಡಿಲ್ಲ ಅಂತಲ್ಲ, ಮಾಡಿದ್ದೀನಿ. ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಜೊತೆಗೆ ಸ್ವಲ್ಪ ಎಡಿಟ್ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಜೊತೆಗೆ ಸ್ವಲ್ಪ ಕೆಲಸಗಳಿತ್ತು, ಹಾಗಾಗಿ ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡಿರಲಿಲ್ಲ. ಬಟ್ ಈಗ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನನಗೊಂದು ಇಂಟ್ರಡಕ್ಷನ್ ವಿಡಿಯೋಸ್ನ ಬೇಕಾಗಿತ್ತು ನನ್ನ ಫ್ರೆಂಡಿಂದ. ಸೊ ಅದನ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಲಾಸ್ಟ್ ಸಂಡೇ ಹೋಗಿದ್ದೆ, ಅದೇ ವಿಡಿಯೋಸ್ನ ಶೂಟ್ ಮಾಡೋಣ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಪ್ರಾಪರ್ ಆಗಿ ಅದು ಬರಲಿಲ್ಲ ಶೂಟಿಂಗ್ಸು. ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡುವಂಥ ವೀಡಿಯೋಸ್ಗಳನ್ನ ನಾನು ಹಾಕಿರ್ತೀನಿ. ಸೊ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಪಾರ್ಟ್ 1 ಯಾರು ನೋಡಿಲ್ಲ ಮಿಸ್ ಮಾಡಿ ನೋಡ್ಕೊಂಡು ಬನ್ನಿ, ಬಿಕಾಸ್ ನಿಮಗೊಂದು ಕಂಟಿನ್ಯೂಟಿ ಸಿಗುತ್ತೆ. ಪಾರ್ಟ್ 1 ಏನಿದು ಆ್ಯಂಡ್ ಪಾರ್ಟ್ 2 ಏನಾಗಿದೆ ಅಂತ. ಸೊ ಮಿಸ್ ಮಾಡದೆ ಪಾರ್ಟ್ 1 ನೋಡಿಕೊಂಡು ಆ್ಯಂಡ್ ಪಾರ್ಟ್ 2 ನೋಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಹಾಯ್ ನಮಸ್ಕಾರ, ನಾನು ಹೆಸರು ದರ್ಶನ್ ಅಂತ. ಅಂಬಿಕಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಯಾಕೆ ಇಲ್ಲಿ ಕಿದ್ದ ಬಾಕಕ್ಕೆ ಬಂದಿದ್ದೀನಿ ಅನ್ಕೊಂಡ್ರ? ಏನು ಕಿದ್ದ ಬಾಕಕ್ಕೆ ಬಂದಿಲ್ಲ, ಅರ್ಧ ಆಗಿರೋ ಲಾಗ್ನ ಕಂಟಿನ್ಯೂ ಮಾಡಕ್ಕೆ ಬಂದಿದ್ದೀನಿ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಸೆಕೆಂಡ್ ಡೇ ನಾ ಹೋದಂಥ ಪ್ಲೇಸ್ ಸಿರ್ಸಿಯಲ್ಲಿರುವ ಶ್ರೀ ಮಾರಿಕಾಂಬಾ ದೇವಸ್ಥಾನ. ಸೊ ಈ ದೇವಿಯ ಒಂದು ಪುಟ್ಟ ಕಹಾನಿ ಇದೆ. ಏನಪ್ಪಾ ಅಂದ್ರೆ, ಈ ದೇವಿ ಮೊದಲು ಇದ್ದಿದ್ದು ಆನಗನಹಳ್ಳಿ ಎಂಬ ಊರಿನಲ್ಲಿ. ಆ ಊರಿನಲ್ಲಿ ಪ್ರತಿ ವರ್ಷ ಕೂಡ ಜಾತ್ರೆ ಆಗುತ್ತೆ. ಜಾತ್ರೆ ಮುಗಿದ್ಮೇಲೆ ದೇವಿ ಮತ್ತೆ ದೇವಿ ಆಭರಣಗಳನ್ನ ಒಂದು ಪೆಟ್ಟಿಗೆಗೆ ಹಾಕಿಟ್ಟಿರ್ತಾರೆ. ಅದನ್ನ ಕೆಲವು ಕಳ್ಳಂದ್ರು ಕಳ್ತನ ಮಾಡಿ ಶಿಸ್ತಿಗೆ ತಗೊಂಡ್ಬರ್ತಾರೆ. ಸೊ ತಗೊಂಡ್ ಬಂದು ಅಲ್ಲಿಂದ ಆಭರಣಗಳನ್ನೆಲ್ಲ ಅವ್ರು ತಗೊಂಡು ಹೋಗಿ ಆ ವಿಗ್ರಹವನ್ನ ಕೆರೆಗೆ ಎಸೆದಿದ್ದಾರೆ. ನಂತರ ದೇವಿ ಒಬ್ಬ ಭಕ್ತನ ಕಂತಿಗೆ ಹೋಗ್ಬಿಟ್ಟು, ನಾನು ಈ ಊರಿನ ಕೆರೆಯಲ್ಲಿ ಇದೀನಿ, ನನ್ನ ಮೇಲೆತ್ತು ಅಂತ ಹೇಳ್ತಾಳೆ. ಸೊ ಅದೇ ತರ ಆ ಭಕ್ತ ಕೂಡ ಊರ್ನವರ ಸಹಾಯ ಪಡ್ಕೊಂಡು ದೇವಿಯ ವಿಗ್ರಹವನ್ನ ಮೇಲೆತ್ತಾರೆ. ಅವತ್ತಿಂದ ಇವತ್ತಿನವರೆಗೂ ದೇವಿಯ ವಿಗ್ರಹ ಸಿರ್ಸಿಯಲ್ಲಿನೇ ಇದೆ. ಇವತ್ತಿಗೂ ಕೂಡ ದೇವಿಗೆ ಪೂಜೆಯನ್ನ ಮಾಡ್ತಾರೆ. ಆ ದೇವಿ ಇಲ್ಲೇ ಇದ್ದಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು, ಬಟ್ ತುಂಬಾ ಟಯರ್ಡ್ ಆಗಿದ್ವಿ. ಹಾಗಾಗಿ ಸ್ಟೇ ಆಗೋಣ ಅಂತ ಒಂದು ರೆಸಾರ್ಟ್ಗೆ ಹೋದ್ವಿ. ದ 7 ಹೆವೆನ್ ಅಂತ ಒಂದು ರೆಸಾರ್ಟ್ ಇದಿರೋದು ಕುಮಟಾದಲ್ಲಿ, ಪ್ರೈವೇಟ್ ರೆಸಾರ್ಟ್ ಅಂಡ್ ಜೊತೆಗೆ ಬೀಚ್ ಇದೆ ಪಕ್ಕದಲ್ಲೇನೆ. ತುಂಬಾನೇ ಚೆನ್ನಾಗಿದೆ ಲೊಕೇಶನ್. ಅಂಡ್ ಒನ್ ಆಫ್ ಮೈ ಡ್ರೀಮ್ ಈ ತರ ಒಂದು ಬಲೂನ್ ನ ಬಿಡ್ಬೇಕು ಅನ್ನೋದು. ಸೊ ಅದು ಕೂಡ ನನ್ನ ಡ್ರೀಮ್ ನೆರವೇರಿಸ್ಕೊಂಡಿದೀನಿ. ಸೊ ತುಂಬಾ ಖುಷಿಯಾದಂತ ಮೂಮೆಂಟ್ ಇದು. ಯಾವ್ದು ಇದು ಪೋಜು? ಸೂಪರ್ ಮ್ಯಾನ್. ಆಕಾಶದಾಚೆ ನಿನಗಾಗಿ ಕುಣಿದೆ, ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ? ಮನದಾಳದಿ ಗುನುಗೋಸಿಯಾದ ಸ್ವರದ ನನ್ನ ಹಾಡಿನ ಶ್ರುತಿ ನೀನೆ ಅಲ್ಲವೇ? ಒಲವೇ ಒಲವೇ ಒಲವೇ, ಈ ನದಿಗೆ ಕಡಲಾಗಿರುವೆ. ಒಲವೇ ಒಲವೇ, ಈ ನದಿಗೆ ಕಡಲಾಗಿರುವೆ. ಸೊ ಸಾಂಗ್ ಹೆಂಗಿತ್ತು ಗೈಸ್? ಇಷ್ಟ ಆಯ್ತಾ? ಆಕ್ಚುಲಿ ನನಗೆ ತುಂಬಾನೇ ಇಷ್ಟ ಆಯ್ತು ಪರ್ಸ್ನಲಿ, ಬಿಕಾಸ್ ಏನೋ ಒಂದು ಕನೆಕ್ಷನ್ ಇದೆ ಅಂತ ಅನ್ನಿಸ್ತು. ಹೋಪ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ನಾವು ಹೋದಂತ ಪ್ಲೇಸ್ ಮಿರ್ಜಾನ್ ಫೋರ್ಟ್ ಅಂತ. ಇದಿರೋದು ಕೂಡ ಕುಮಟಾದಲ್ಲಿನೇ. ಬಟ್ ಹೆವಿ ಬಿಸಿಲು ಗೈಸ್. ಹಾಸನ ಇದ್ಕೊಂಡು ಅಲ್ಲಿ ಹೋದ್ರೆ ನಿಜವಾಗ್ಲೂ ಆಗಲ್ಲ, ಸಖತ್ ಬಿಸಿಲಿದೆ. ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲೊಂದು ಪ್ಲಾಸ್ಟಿಕ್ ಬಾಟ್ಲು. ಎಂತ ಜನಗಳು ಗೈಸ್, ಕಾಮನ್ ಸೆನ್ಸ್ ಇಲ್ಲ. ಡಸ್ಟ್ಬಿನ್ ಬೇಕಲ್ಲ, ಆಯ್ತಾ? ಹಾಗೆ ಡಸ್ಟ್ಬಿನ್ ಅಲ್ಲಿಗೆ ಬೇಡ. ಕೂಡ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಅದ್ ಗುಂಡಿ ಅಲ್ಲ ಅನ್ಸುತ್ತೆ, ಬೇರೆ ನೋಡು. ಇದು ಗುಪ್ತ ದ್ವಾರ. ಹೌದಾ? ಹಾ, ಯಾವಾಗ ಕೊಡ್ತಿದ್ದಂತೆ? ಅದು ಇದು ಹಾಕಿಲ್ಲ. ಆಕ್ಚುಲಿ ಗೈಸ್ ಅದು ಗುಪ್ತ ದ್ವಾರ ಅಲ್ಲ, ನಾರ್ಮಲ್ ಗುಂಡಿ ಏನೋ ಮಾಡಿದ್ದಾರೆ. ಅಲ್ಲಿ ಜಸ್ಟ್ ಕಾಯಿನ್ಸ್ ಗಳನ್ನ ಮಾತ್ರ ಹಾಕಿದ್ರು. ಆಮೇಲೆ ಬಗ್ ನೋಡಿದ್ವಿ ಕನ್ಫರ್ಮೇಶನ್ಗೆ ಅಂತ. ಸೊ ಗೊತ್ತಾಯ್ತು ಗುಪ್ತ ದ್ವಾರ ಅಲ್ಲ ಗೈಸ್. ಹಗ್ಗ ಸೆಳೆತಲ್ಲ
ಇಬ್ಬರಲ್ಲಿ ಯಾರು ಗೆಲ್ತಾರೋ ಗೊತ್ತಿಲ್ಲ, ಭಾಳ ಕಾಂಪಿಟೇಷನ್ ಇದೆ. ಓ ಆ ಕಡೆ ವಿನ್ ಆಗಿದ್ದಾರೆ, ಟಾಪಿ ಹಾಕಿದರು. ಯಾ ಸ್ಕೆಚ್ ಆಗ್ತವ್ರೆ ಇವತ್ತು ನೈಟು ಬಂದು ದರೋಡೆ ಮಾಡೋಣ ಅಂತ. ಇವರೇ ಪಿ ಟಿ ಟೀಚರ್ ಅಂತ ಕೋಲ್ ಇಟ್ಕೊಂಡವ್ರೆ. ತಪ್ಪು ಮಾಡಿದವ್ರಿಗೆಲ್ಲ ಭಾಳ ಗೊತ್ತಿಲ್ಲ. ಓನರ್ ನಾವಲ್ಲ, ನಾವು ಬರೀ ಹಂಗಂತ ನಿಮ್ಮ ಹೆಸರೇನು ಹೇಳಿ? ಹೇ ಎಷ್ಟು ಚೆನ್ನಾಗಿದೆ ಹಸುಗಳುನಾ? ಅವು ಅಲ್ಲಿ ತಿಂದು ಇಲ್ಲಿ ನೀರು ಕುಡಿತಾರೆ. ಏ ಆಗಲ್ಲ, ಅಲ್ಲಿ ತಿಂದು ಇಲ್ಲಿ ಕುಡಿಯೋದು. ಇಳಿಯೋಕೆ ಆಗಲ್ವಲ್ಲ ಅಲ್ಲಿ. ಹೌದೌದು, ಸ್ವಿಮ್ಮಿಂಗ್ ಕಲ್ಸಿದ್ದಲ್ಲ. ಇದು ಡೇಂಜರ್ ಇದೆ. ಯಾವ ಇವೆಲ್ಲ ವಿಡಿಯೋ ಮಾಡಬೇಕು. ಹೇಳ್ರಪ್ಪ, ಹೇಳ್ರು. Live life of a thug nigga till the day I die. Live life of a boss player that's even getting high. Hey, to my nigga Pac. Live my life as a thug nigga till the day